ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವೊಂದು ಸ್ಮಾಲ್ ರೈಡ್ ಹೋಗ್ತಿದ್ದೇವೆ. ಟೈಮ್ ಹತ್ತಿರ 12:30 ಆಗ್ತಾ ಬಂತು, ನೈಟ್ ರೈಡ್. ಸೊ ದಿಸ್ ಇಸ್ ಮೈ ಫಸ್ಟ್ ಮೋಟೋ ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ದೇನೆ. ಯಾರೆಲ್ಲ ಈ ವಿಡಿಯೋಗೆ ಹೊಸಬ್ರಾಗಿರ್ತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬಂದು ಇವತ್ತಿನ ರೈಡ್ ಅಂದರೆ ಏನೋ ಅಂತ ಪ್ಲ್ಯಾನ್ ಇಲ್ಲ, ಸುಮ್ಮನೆ ಒಂದು ನೈಟ್ ರೈಡ್. ವೆದರ್ ಚೆನ್ನಾಗಿದೆ. ನಾವು ಇವಾಗ ಎಕ್ಸಾಕ್ಟಾಗಿ ಬ್ಯಾಂಗ್ಳೂರಿನ ಎಲೆಕ್ಟ್ರಾನಿಕ್ ಸಿಟಿಲಿದ್ದೀನಿ. ಬನ್ನಿ ಬೈಕಲ್ಲಿ ಸಿಗೋಣ. ಫೈನಲಿ ನಾವಿವಾಗ POV ಹೇಳಿದ್ದೇವೆ. ನಾನು ಇವಾಗ ಎಕ್ಸಾಕ್ಟಾಗಿ ಬಂದು ನೀಲಾದ್ರಿಲಿದ್ದೇನೆ. ನೀಲಾದ್ರಿ ಒಂದು ಸ್ಮಾಲ್ ಸಿಟಿ, ಜಸ್ಟ್ 3 ಕಿಲೋಮೀಟರ್ಸ್ ಫ್ರಮ್ ದ ಎಲೆಕ್ಟ್ರಾನಿಕ್ ಸಿಟಿ ಕೊನಪ್ಪ ನಗರ. ಇದು ಒಂಥರ ಫುಲ್ಲಿ ರೆಸಿಡೆನ್ಷಿಯಲ್ ಏರಿಯಾ. ನಿಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಕರ್ಸ್, ಐಡಿ ಲೈಫ್ ವರ್ಕರ್ಸ್, ಇನ್ಫೋಸಿಸ್ ಅಲ್ಲಿ ಅಥವಾ ವಿಪ್ರೋ ಇಲ್ಲೆಲ್ಲ ವರ್ಕ್ ಮಾಡ್ತಿರೋರೆಲ್ಲ ನೀಲಾದ್ರಲ್ಲೇ ಇರ್ತಾರೆ. ಕೈಂಡ್ ಆಫ್ ರೆಸಿಡೆನ್ಷಿಯಲ್ ಏರಿಯಾ. ಓಕೆ, ಹೈ ಬೀಮ್ ಫಾಗ್ ಲೈಟ್. ಇವಾಗ ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಿದೆ. ಕೆಲವೊಂದು ಕಡೆ ಈ ಕಡೆ ಏರಿಯಾದಲ್ಲಿ ಅಷ್ಟೊಂದೆಲ್ಲ ಲೈಟ್ ಅಂದ್ರೆ ಸ್ಟ್ರೀಟ್ ಲೈಟ್ಸ್ ಕರೆಕ್ಟ್ ಆಗಿಲ್ಲ. ಸೊ ಟೈಮಲ್ಲಿ ಬೇಕಾಗುತ್ತೆ ನಮಗೆ. ಅದರ್ ದನ್ ದಟ್ ಎವ್ರಿಥಿಂಗ್ ಈಸ್ ಫೈನ್. ರೋಡ್ ಚೆನ್ನಾಗಿದೆ. 12:30 12:45 ಆಗ್ತಾ ಬಂತು, ಟೈಮ್ ಹತ್ತತ್ರ. ಬಟ್ ಸ್ಟಿಲ್ ನೋಡಿ ಯಾರು ಮಲ್ಕೊಂಡಿಲ್ಲ. ಕ್ಯಾಬ್ಸ್ ಹೋಗ್ತಿದೆ, ಬೈಕ್ ಹೋಗ್ತಿದೆ. ಬೆಂಗಳೂರು ಒಂಥರ ಬಂದು ಇದೇ ಥರ. ಇಲ್ಲಿ ನಿಮಗೆ 24x7 ಅಂತಾನೆ ಅನ್ಬೋದು. ಯಾರು ಮಲ್ಕೊಳ್ಳಲ್ಲ ಇಲ್ಲಿ. ಐದರ್ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಚೆನ್ನಾಗಿದೆ ವೆದರ್, ತುಂಬಾನೇ ಚೆನ್ನಾಗಿದೆ. ಬಂದು ಒಂಥರ ಕೋಲ್ಡ್ ಆಗಿದೆ ವೆದರ್. ಇವತ್ತೊಂದು ದಿನ ಏನೋ ಮಳೆ ಬಂದಿಲ್ಲ, ಅದ್ ಬಿಟ್ಟು ಲಾಸ್ಟ್ 3 days ಕಂಟಿನ್ಯೂಸ್ ಆಗಿ ನೈಟ್ ಮಳೆ ಬರ್ತಾ ಇತ್ತು. ಯೂಶಲಿ ಬ್ಯಾಂಗ್ಳೂರ್ ವೆದರ್ ಹೆಂಗಿರುತ್ತಂದ್ರೆ ಬೆಳಗ್ಗೆ ಒಂಥರ ಸಮ್ಮರ್ ತರ ಫೀಲು, ಸಂಜೆ ಆಗ್ತಾ 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 ವಿಂಟರ್ ತರ ಆಗೋಗುತ್ತೆ. ನೈಟ್ ಬಂದು ಫುಲ್ಲಿ ರೈನಿ. ಇಲ್ಲ, ಆಲ್ ಸೀಸನ್ಸ್ ಮಿಕ್ಸ್ ಆಗಿ ಒಂದರಲ್ಲೇ ಇದ್ದಂಗಿದೆ ಇದು. ರೆಡ್ ಸಿಗ್ನಲ್ ಇದೆ, ಬಟ್ ಸ್ಟಿಲ್ ಕ್ರಾಸ್ ಮಾಡುವ. ನೈಟ್ ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಬಂದು ಟೆಕ್ ಸಿಟಿ, ಟೆಕ್ ಪಾರ್ಕ್. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದೊಂದು ಟೆಕ್ ಪಾರ್ಕ್. ಅಂದ್ರೆ ಆಲ್ಮೋಸ್ಟ್ ಅಷ್ಟೊಂದೆಲ್ಲ ಟ್ರಾಫಿಕ್, ಝೀರೋ ಟ್ರಾಫಿಕ್ ಅಂತಲ್ಲ. ಕಂಪೇರ್ ಟು ಅದರ್ ಸಿಟೀಸ್ ಬಂದ್ರೆ ಬ್ಯಾಂಗ್ಳೂರಿಗೆ 70% ಟ್ರಾಫಿಕ್ ಇಲ್ಲಿ ಕಮ್ಮಿ ಇದೆ. ರೋಡ್ ಎಲ್ಲ ನೀಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ಮೇಂಟೆನೆನ್ಸ್ ಮಾಡ್ತಾರೆ. ಒಂಥರ ಡಿಫ್ರೆಂಟ್ ಫೀಲ್ ಇಲ್ಲಿ ಸ್ಟೇ ಆಗತ್ತ ಲೈಫ್ ಸ್ಟೈಲ್ ಇದು. ಬಂದ್ರೆ ಮಾರ್ತಾ ಇಲ್ಲಿ ಅಥವಾ ಬೇರೆ ವೈಟ್ ಫೀಲ್ಡ್ ಆ ಕಡೆ ಹೋಗ್ಬಿಟ್ರೆ ಇಷ್ಟೊಂದೆಲ್ಲ ಚೆನ್ನಾಗಿ ಸಿಗಲ್ಲ. ಗ್ಲೌಸ್ ಹಾಕಿದೀನಿ, ಬಟ್ ಸ್ಟಿಲ್ ಕೈ ಹೆಂಗಂದ್ರೆ ಇವಾಗ ಒಂಥರ ಕೋಲ್ಡ್ ಆಗ್ತಿದೆ. ಆ ತರ ಇದೆ ವೆದರ್. ಮೇ ಬಿ ಇನ್ನ 2-3 ಜಾಕೆಟ್ ಹಾಕ್ಬೇಕಂತ ಅನಿಸ್ತಾ ಇದೆ ಈ ಕೋಲ್ಡ್ಗೆ, ಅಷ್ಟು ಕೋಲ್ಡ್ ಇದೆ. ನೆಕ್ಸ್ಟ್ ಮಂತ್ ಸಮ್ ರೈಡ್ ಪ್ಲಾನ್ ಮಾಡ್ತಾ ಇದ್ದೇನೆ. ಬೈಕಲ್ಲೇ ಮನೆಗೆ ಹೋಗೋಣ ಅಂತ ಪ್ಲಾನ್. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ಎಕ್ಸಿಕ್ಯೂಟ್ ಆಗುತ್ತಾ ಇಲ್ಲೋ ಅಂತ. ಸೊ ಇವತ್ತೇ ಸರ್ವಿಸ್ ಮಾಡಿಸಿದೆ ಗಾಡಿನ. ಆಯಿಲ್ ಚೇಂಜ್ ಮಾಡಿಸಿದೆ, ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿಸಿದೆ. ಹಾಗೆ ನಾಳೆ ಹೋಗ್ಬಿಟ್ಟು ಆಕ್ಸಿಲೇಟರ್ ಕೇಬಲ್ನ ಚೇಂಜ್ ಮಾಡಬೇಕು. ಸ್ವಲ್ಪ ಓಲ್ಡ್ ಆಗಿದೆ, ಸೊ ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿಸ್ಬೇಕು. ಸೊ ಒಂದ್ಸಲ ಗಾಡಿ ಫುಲ್ಲಿ ಕಂಡೀಷನ್ ಆದ ನಂತರ ಲಾಂಗ್ ರೈಡ್ ಎತ್ಕೊಂಡು ಹೋಗ್ಬೋದು. ಹಳ್ಳಿ ತನಕ ಸೇಫ್ ಇಲ್ಲ, ಯಾಕಂದ್ರೆ ರೋಡ್ ಮಿಡಲ್ ಎಲ್ಲಾರು ಬಾಕಿ ಆಗ್ಬಿಟ್ರೆ ಸ್ವಲ್ಪ ಅಲ್ಲ, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಈವನ್ ನೈಸ್ ರೋಡ್ ಅಂತಿದೆ ಇಲ್ಲಿ ಒಂದು. ಸೊ ನೈಸ್ ರೋಡ್ ಏನಂದ್ರೆ ಔಟ್ಸ್ಕಟ್ ರೋಡ್. ಅದು ನಿಮಗೆ ಡೈರೆಕ್ಟ್ ಆಗಿ ಹಾಸನ ರೋಡ್ ಕನೆಕ್ಟ್ ಆಗುತ್ತೆ ಔಟ್ ಸೈಡ್ ಇಂದ. ಸೊ ಆ ರೋಡಲ್ಲಿ ಎಲ್ಲಾರು ಬಾಕಿ ಆಗ್ಬಿಟ್ರೆ ಮಿಡಲ್, ಆಮೇಲೆ ಟೋಲ್ ಸರ್ವಿಸ್ ಅಷ್ಟೇ ಗತಿ. ಅದು ಬಿಟ್ಟು ರೋಡ್ ಮಿಡಲ್ ಅಲ್ಲಿ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಏನು ಸರ್ವಿಸಸ್ ಇಲ್ಲ.
ಸೊ ಅದಕ್ಕೋಸ್ಕರ ತುಂಬ ಸೇಫ್ ಆಗಿ ಗಾಡಿನ ರೆಡಿ ಮಾಡಿಬಿಟ್ಟು ಲಾಂಗ್ ರೈಡ್ ಎತ್ಕೊಂಡು ಹೋಗ್ಬೇಕು. ಅಲ್ಲಿ ತನಕ ಲಾಂಗ್ ರೈಡ್ ಬೇಡ. ನೆಕ್ಸ್ಟ್ ನಾಳೆ ನೋಡ್ತಾ ಇದ್ದೇನೆ, ಏರ್ ಫಿಲ್ಟರ್ ಪ್ಲಸ್ ಸ್ಕ್ರಾಚ್ ಗಾರ್ಡ್ ಹಾಕ್ಬೇಕಂತ ಪ್ಲಾನ್ ಹಾಕಿದ್ದೀನಿ. ವಾವ್, ಮಿನಿ ಕೂಪರ್, ನೈಸ್, ಚೆನ್ನಾಗಿದೆ. ಬಟ್ ನೋಡಕ್ ನೋಡಿ ಒಂಥರ ಶಿಫ್ಟ್ ತರನೇ ಇದೆ, ಆಲ್ಮೋಸ್ಟ್ ಲಕ್ಸುರಿ ಲೈಫ್ ಸ್ಟೈಲ್ಸ್. ಸೊ ಇದು ಬಂದು ಟೆಕ್ ಪಾರ್ಕ್ ಎಲೆಕ್ಟ್ರಾನಿಸಿಟಿದು ಇನ್ಫೋಸಿಸ್. ಇಲ್ಲಿ ಆಲ್ಮೋಸ್ಟ್ ಕಂಪ್ನೀಸ್ ಎಲ್ಲ ಇನ್ಫೋಸಿಸ್ ಇರೋದು. ಒಂದು 4-5 ಅವ್ರದ್ದು ಬಂದು 4-5 ಕ್ಯಾಂಪಸ್ ಇದೆ. ತುಂಬಾನೇ ಆಲ್ಮೋಸ್ಟ್ ಫೇಸ್ 1 ಎಂಟೈರ್ ಫೇಸ್ 1 ಇನ್ಫೋಸಿಸ್ ಕವರ್ ಮಾಡ್ಕೊಂಡಿದೆ. ತುಂಬಾನೇ ಬ್ಯೂಟಿಫುಲ್ ಕ್ಯಾಂಪಸ್ ಅದು ಇನ್ಫೋಸಿಸ್. ಈವನ್ ಬೆಂಗಳೂರು ಆಗಿರ್ಲಿ, ಮೈಸೂರು ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮಗೆ ಅಂದ್ರೆ ಟೆಕ್ ಲೈಫ್ ಅಂತ ಅನ್ಸಲ್ಲ, ಒಂಥರ ಕಾಲೇಜಿಗೆ ಹೋದಾಗೆ ಫೀಲ್ ಆಗುತ್ತೆ. ಈವನ್ ಒಂಥರ ವರ್ಕ್ ಲೈಫ್ ಆಗಿರ್ಲಿ, ಟೈಮಿಂಗ್ಸ್ ಆಗಿರ್ಲಿ, ಬೆಸ್ಟ್ ಲೈಫ್ ಅಂತ ಅನ್ಬೋದು. ಈವನ್ ನಾನು ಆಲ್ಮೋಸ್ಟ್ 3 ಇಯರ್ಸ್ ಆಯ್ತು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ. ಸೊ ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಅಂತ ಅನ್ಬೋದು. ಇಲ್ಲಿ ಬಂದು ಅಲ್ಲಿ ನೋಡ್ತಾ ಇದ್ರಲ್ಲ, ಅದೊಂದು ಸ್ಕಾರ್ಪಿಯೋ, ಅದು CRF ಅವ್ರದ್ದು. ಸೊ ಫಾರ್ ದ ಸೆಕ್ಯೂರಿಟಿ ಪರ್ಪಸ್ ಇಲ್ಲಿ ಅವರು 24/7 ರನ್ನಿಂಗ್ ಮಾಡ್ತಾ ಇರ್ತಾರೆ. ಸೊ ಏನೇ ಫುಲ್ ಸೇಫ್ಟಿ ಇದೆ ಏರಿಯಾ ಬಂದು, ಏನ್ ಪ್ರಾಬ್ಲಮ್ ಅಂತೂ ಏರಿಯಾದಲ್ಲಿ ಇರೋದೇ ಇಲ್ಲ. ಇದೇ ಮೈನ್ ಅಡ್ವಾಂಟೇಜ್ ಎಲೆಕ್ಟ್ರಾನಿಕ್ಸ್ ಇದು ಟೆಕ್ ಪಾರ್ಕ್ ಇದು. ತುಂಬಾನೇ ಬ್ರಾಡ್ ಆಗಿದೆ ಟೆಕ್ ಪಾರ್ಕ್ ಇದು ಬಂದು. ಆಲ್ಮೋಸ್ಟ್ ಎವ್ರಿಥಿಂಗ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸಿಲ್ಕ್ ಬೋರ್ಡ್ ಹತ್ರನೇ ಒಂದು 10 ಕಿಲೋಮೀಟರ್, ಕೋರ್ಮಂಗ್ಲ MG ರೋಡ್ ಆಲ್ಮೋಸ್ಟ್ 15-14 ಕಿಲೋಮೀಟರ್ಸ್ ಅಷ್ಟೇ. ಎವ್ರಿಥಿಂಗ್ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಎಲೆಕ್ಟ್ರಾನಿಕ್ಸ್ ಇಂದ. ಅಂಡ್ ಕಂಪೇರ್ ಟು ಅದರ್ ಪ್ಲೇಸಸ್ ಬಂದರೂ ಕೂಡ ಪ್ರೈಸ್ ಇಂದ ತುಂಬಾನೇ ಚೀಪ್ ಅಲ್ಲಿದೆ. ಪೆಟ್ರೋಲ್ ಬೇಡ ಅಂತ ಅನಿಸ್ತಾ ಉಂಟು. ಪೆಟ್ರೋಲ್ ಇದೆ ಗಾಡೀಲಿ, ಸುಮ್ಮನೆ ಹಾಕ್ಸಲ್ಲ ಲಾಸ್ಟ್. ಓಕೆ, ಈ ಪೆಟ್ರೋಲ್ ಹೋಗೋದು, ಪೆಟ್ರೋಲ್ ಇಲ್ಲ ಇವಾಗ. ಬ್ಯಾಕ್ ಸೈಡ್ ಒಂದು ಲಾರಿ ಇದೆ, ಇಂಡಿಕೇಟರ್ ಹಾಕಿದ್ದೆ, ಟರ್ನ್ ಹೊಡೆಯೋಣ. ನಾನು ಇವಾಗ ಮೈನ್ ರೋಡಿಗೆ ಹೋಗಲ್ಲ, ಜಸ್ಟ್ ಇಲ್ಲೇ ಒಂದು ಸರ್ಕಲ್ ತಗೊಂಡು, ಬೇಡ ಇದ್ರೆ ಹೋಗೋಣ, ಇಲ್ಲೇ ತಗೊಂಡು ರೌಂಡ್ ಹೊಡೆದು ವಾಪಸ್ ರೂಮ್ಗೆ ಹೋಗ್ಬೇಕು. ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದೆ ಗಾಯ್ಸ್ ಇವಾಗ. ಸೊ ವೆದರ್ ಆಗಿ ತುಂಬಾ ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಒಂಥರ ಬೆಸ್ಟ್ ವೆದರ್ ಇವಾಗ. ಆಲ್ಮೋಸ್ಟ್ ಎವ್ರಿ ಡೇ ರೈನ್ ಆಗ್ತಾ ಇರುತ್ತೆ. ನೋಡಿ ಇಲ್ಲೇನೋ ಆಗ್ತಾ ಇದೆ, ಕಪಲ್ಸ್ ಇದು, ಕಪಲ್ಸ್ ಅನ್ನ ತಂಗಿನ ಏನೋ ಏನೋ ಅರ್ಥ ಆಗಲ್ಲ. ಇವ್ರು ಯಾರು ನೈಟ್ ಮಲ್ಕೊಳಲ್ಲ. ಇದು ಬಂದು ಏರಿಯಾ ಕೊನ್ನಪ್ಪ ನಗರ. ಇದು ಒಂಥರ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿನೂ PG ಇದೆ. ಅಂಡ್ ಚೆನ್ನಾಗಿದೆ ಇದು ಏರಿಯಾ. ನಾನು ಮುಂಚೆ ಇದೇ ಏರಿಯಾದಲ್ಲಿ ಸ್ಟೇ ಆಗ್ತಿದ್ದೆ. ರೀಸೆಂಟ್ಲಿ ನಾನು ನೀಲಾದ್ರಿಗೆ ಶಿಫ್ಟ್ ಆಗಿದ್ದು.
ಬೋತ್ ಆರ್ ಗುಡ್, ಬಟ್ ನೀಲಾದ್ರಿಯಿಂದ ಆಲ್ಮೋಸ್ಟ್ ಎವ್ರಿಥಿಂಗ್ ಅಲ್ಲಿ ಹತ್ರನೇ ಆಗುತ್ತೆ. ನಾಟ್ ಕಂಪ್ನಿ, ಬಟ್ ಅದರ್ ಲೈಫ್ ಸ್ಟೈಲ್ ಕಂಪೇರ್ಡ್ ಟು ದಿಸ್ ಅದು ತುಂಬಾನೇ ಬೆಟರ್ ಆಗಿದೆ. ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಫೀಲ್ ಆಗುತ್ತೆ ಅಲ್ಲಿ ಆ ಏರಿಯಾದಲ್ಲಿ. ಇವನ್ ಶಾಪಿಂಗ್ ಆದ್ರೂ ಜುಡಿಯೋ, ಬೆಸ್ಟ್ ಎಲ್ಲಾನು ಹತ್ರ ಬರುತ್ತೆ. ರಿಲಯನ್ಸ್ ಆಗಿರ್ಲಿ, ಇಲ್ಲೊಂದು ಯಾವುದೋ NS 200 ಮಾಡಿಫೈ ಆಗಿದೆ, ಚೆನ್ನಾಗಿ ಮಾಡಿಫೈ ಮಾಡಿದಾನೆ. NS 200ಗೆ ಬಂದು ಆರೋ ಎಕ್ಸಾಸ್ಟ್ ಅನ್ನು ಹಾಕಿದ್ದಾನೆ, ನಾನು ನೋಡಿದ್ದೆ ಲಾಸ್ಟ್ ಟೈಮು. ಚೆನ್ನಾಗಿದೆ. ಕ್ಯಾಟ್ ಕನ್ವರ್ಟರ್ ನಾನು ರಿಮೂವ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಅದಕ್ಕೆ ಹಂಗೆ ಏನೋ ಮಾಡಿಬಿಟ್ಟು ಫಿಕ್ಸ್ ಮಾಡಿಸ್ಕೊಂಡೇನೆ. ಆ್ಯಂಡ್ ಇವನ್ ಅದರದ್ದು ಫ್ರಂಟ್ ಮಡ್ಗಾಡು ಬಂದು RC 200 ಫಿಕ್ಸ್ ಮಾಡಿದ್ದಾನೆ. ಏನೆಲ್ಲ ಮಾಡಿಬಿಟ್ಟು ಸಿಕ್ಕಾಬಿಟ್ಟು ಚೆನ್ನಾಗಿದೆ ನೋಡೋಕೆ, ಅದು ಗಾಡಿ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ನಾನು ಅದೇ ಥರ ಏನೋ ಪ್ಲಾನ್ ಮಾಡ್ತಾ ಇದ್ದೀನಿ, ರ್ಯಾಪ್ ಮಾಡಿಸ್ಬಿಟ್ಟು ಗಾಡಿನ ಸ್ವಲ್ಪ ಇನ್ನೂ ಅಟ್ರಾಕ್ಟಿವ್ ಮಾಡೋಣ ಅಂತ. ಬಟ್ ನೋಡಬೇಕು ಏನು ಅಂತ ಪ್ಲಾನ್ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ, ನಂದು ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು ಗಾಡೀಲಿ. ಆಲ್ಮೋಸ್ಟ್ ತುಂಬ ಏನು ಖರ್ಚಾಗಿಲ್ಲ, ಒಂದು 15,000 ಖರ್ಚಾಗಿದೆ ನನಗೆ. ಫ್ರಂಟ್ ಬ್ಯಾಕ್ ಎಲ್ಲ ಬಾಡಿ ಪಾರ್ಟ್ಸ್ ಹೋಗಿತ್ತು. ಬಟ್ ನಾನು ಸ್ಟಾಕ್ಸ್ ಹಾಕಿದ್ದೆ ಅವಾಗ, ಯಾಕಂದ್ರೆ ನಾನು ಇನ್ಸೂರೆನ್ಸ್ ಕ್ಲೈಮ್ ಹಾಕಿದೆ ಅಂದ್ಬಿಟ್ಟು ಒರಿಜಿನಲ್ಗೆ ರಿಪ್ಲೇಸ್ ಮಾಡಿದ್ದೆ. ಬಟ್ ಇನ್ಸೂರೆನ್ಸ್ ಅವ್ರು ಸ್ಕ್ಯಾಮ್ ಮಾಡಿದ್ರು, ನನ್ನ ಇನ್ಸೂರೆನ್ಸ್ ಕವರೇಜ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಕೈಯಿಂದ ದುಡ್ಡು ಹೋಗಿದೆ. ಇಲ್ಲಾಂದ್ರೆ ನಾನು ಅವತ್ತೇ ಅದೇ ದುಡ್ಡಲ್ಲಿ ಸುಮ್ಮನೆ ಸ್ಟಾಕಿಗೆ ಆ್ಯಡ್ ಮಾಡೋದಕ್ಕಿಂತ ನಾನು ಮಾಡಿಫಿಕೇಶನ್ ಅವಾಗಲೇ ಮಾಡ್ತಿದ್ದೆ. ಯಾಕಂದ್ರೆ ಹೆಂಗೂ ಓಲ್ಡ್ ಪಾರ್ಟ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಚೆನ್ನಾಗಿ ಮಾಡಿಫೈ ಮಾಡ್ಬೋದಿತ್ತು ಅವಾಗಲೇ, ಬಟ್ ಆಗ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಇರಲಿ, ಪರವಾಗಿಲ್ಲ. ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಏನು ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ, ಟೆನ್ಷನ್ ಮಾಡೋಕ್ಕಾಗಲ್ಲ, ಹ್ಯಾಪಿಯಾಗಿರ್ಬೇಕಷ್ಟೇ. ಸೊ ಇರಲಿ, ಈ ಇಯರ್ ನೋಡೋಣ, ಪ್ಲ್ಯಾನ್ ಮಾಡೋಣ. ಈ ಗಾಡಿನ ಫುಲ್ ಮಾಡಿಫಿಕೇಶನ್ ಮಾಡಿಬಿಟ್ಟು ಜಸ್ಟ್ ಟೂರಿಂಗ್ ಅಥವಾ ಈ ಥರ ಫನ್ನಿಂಗ್ ಅಂತ ಇಟ್ಕೊಳ್ಳೋಣ. ಇನ್ನೊಂದು ಗಾಡಿ ಸೂನ್ ಬೈ ಮಾಡೋಣ. ನೋಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಗಾಡಿ ಬಂದು RC 390, ಬಟ್ ಬಜೆಟಲ್ಲಿ ಸಿಗ್ತಾ ಇಲ್ಲ ಯಾವುದು ಕೂಡ. ಸ್ವಲ್ಪ ದುಡ್ಡು ಅರೇಂಜ್ ಮಾಡಬೇಕಾಗುತ್ತೆ. ನಾನು ಬಂದು ಹೊಸತ್ ಮಾಡಲ್ ಅಲ್ಲ, ಓಲ್ಡು BS3 ಗಾಡಿ. ನೋಡ್ತಾ ಇದ್ದೇನೆ ಯಾವಾಗ ಟೈಮ್ ಬರುತ್ತಂತ. ಟೈಮ್ ಬಂದಾಗ ಗಾಡಿನ ಬೈ ಮಾಡಬೇಕು. ವೆದರ್ ಅಂತೂ ಸಖತ್ತಾಗಿದೆ. ಅಷ್ಟೇ, ಒಂದು ಸ್ಮಾಲ್ ರೋಡ್ ಹೊಡೆದೆ. ಅವಾಗ ನಾನು ಬಂದಿದ್ದು ಇದೇ ರೂಟಿಂದ. ಇವಾಗ ಇಲ್ಲಿಂದ ಹೋಗಿದ್ದೇನು, ಇಲ್ಲಿಂದ ಬಂದೆ, ರೈಟ್ ಹೋಗ್ಬಿಟ್ಟಿದ್ದೆ. ಇವಾಗ ನಾನು ರೈಟ್ ಹೋಗಲ್ಲ, ಇಲ್ಲಿಂದ ಲೆಫ್ಟ್ ತಗೊಳ್ತೇನೆ. ಲೆಫ್ಟ್ ತಗೊಂಡು ಡೈರೆಕ್ಟ್ ಆಗಿ ವಾಪಸ್ ನಾನು ನೀಲಾದ್ರಿಗೆ ಹೋಗ್ತೇನೆ. ನೀಲಾದ್ರಿಗೆ ಹೋಗ್ಬಿಟ್ಟು ಅಷ್ಟೇ. ವಿಡಿಯೋನ ಒಂದು ನಾಳೆ ಒಂದಿನದಲ್ಲಿ ಎಡಿಟ್ ಮಾಡಿಬಿಟ್ಟು ಹಾಕ್ಬೋದು. ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಇದು ರೋಡ್ ಬಂದು ನ್ಯೂಲಿ ಕನ್ಸ್ಟ್ರಕ್ಟ್ ಆಗಿದ್ದು ರೋಡ್ ಇದು. ಮುಂಚೆ ಇದು ಇದ್ದಿಲ್ಲ. ಮುಂಚೆ ನಾನು ಅವಾಗ ಬಂದಿದ್ದೆಲ್ಲ ಅದೇ ರೋಡ್ ಇದ್ದಿದ್ದು. ಇದು ರೀಸೆಂಟ್ ಆಗಿ ಆಗಿದ್ದು. ಇದು ಮೇ ಬಿ ಟೆಕ್ ಪಾರ್ಕ್ ಮಾಡ್ತಾ ಇದ್ದಾರೆ. ಈ ಕಡೆನೂ ಟೆಕ್ ಪಾರ್ಕ್ ಇದೆ ಒಳಗಡೆ ಹೋದ್ರೆ. ಇಲ್ಲಿನೂ ಟೆಕ್ ಪಾರ್ಕ್ ಇದೆ ಒಳಗಡೆ. ಫುಲ್ ಟೆಕ್ ಪಾರ್ಕ್ ಇನ್ನ ಕನ್ಸ್ಟ್ರಕ್ಷನ್ ಆಗಿಲ್ಲ, ಬಟ್ ಆಗ್ತಾ ಇದೆ, ಬೇಗ ಆಗುತ್ತೆ ಇಲ್ಲಿ ಇನ್ನೂ ಟೆಕ್ ಪಾರ್ಕ್. ಫೋಟೋ ಶೂಟ್ ಆಗ್ತಾ ಇತ್ತು ರೋಡ್ ಸೈಡ್ ಅಲ್ಲಿ. ನೈಸ್. ಇದು ಒಂದು ಟೆಕ್ ಪಾರ್ಕ್, ಬಾಷ್ 360 ಬಿಸ್ನೆಸ್ ಪಾರ್ಕ್ ಅಂತ. ಲೈಟ್ ಆಗಿ ನಿದ್ದೆ ಬರ್ತಿದೆ. ಸ್ಟಾರ್ ಬಾಕ್ಸ್ ಓಕೆ, ಡ್ರೈವ್ ಥ್ರೂ ಅದನ್ನು ರೀಸೆಂಟ್ ಆಗಿ ಓಪನ್ ಆಗಿದ್ದು ಸ್ಟಾರ್ ಬಾಕ್ಸ್. ಮುಂಚೆ ಇದ್ದಿಲ್ಲ ಮುಂಚೆ. ಸೊ ಇಲ್ಲೊಂದು ಚೆನ್ನಾಗಿ ಒಂದು ಫೋಟೋ ತೆಗೆದು ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋಬೇಕು. ಈ ಥರ ಇದೆ ಇವಾಗ ಬೈಕು. ಇದು ಬಂದು LED ಲೈಟು ಒಂದು ಹಾಕಿಬಿಟ್ಟಿದ್ದೆ. ಅದರಿಂದ ಎವ್ರಿಥಿಂಗ್ ಸ್ಟಾಕ್ಸ್ ಅಲ್ಲಿ ಇದೆ. ಇದೊಂದು ಗಾರ್ಡ್ ಹಾಕಿದ್ದೀನಿ, ಹ್ಯಾಂಡ್ ಪ್ರೊಟೆಕ್ಟರ್.
ಚೆನ್ನಾಗಿ ಸಿಗ್ತಿಲ್ಲ ಫೋಟೋ. ಸ್ಟಿಲ್ ಟ್ರೈಯಿಂಗ್. ಹಾಂ, ಇದು ಚೆನ್ನಾಗಿದೆ. ವೈಡ್ ಆ್ಯಂಗಲ್ ನೋಡೋಣ. ಇದು ಚೆನ್ನಾಗಿದೆ. ವಾವ್, ಚೆನ್ನಾಗಿ ಬಂತು. ನಾನು ಯೂಸ್ ಮಾಡ್ತಿರೋ ಫೋನ್ ಬಂದು Pixel 6a. ವಾವ್, ಇದು ಚೆನ್ನಾಗಿ ಬಂದಿದೆ. ಓಕೆ, ಯಾ ಸೆಟ್. ಸಿಕ್ತು ತಮ್ಮನೇಲಿಗೆ ಫೋಟೋ. ಸೊ ಅಷ್ಟೇ ಈ ವಿಡಿಯೋದಲ್ಲಿ, ಒಂದು ಸ್ಮಾಲ್ ನೈಟ್ ರೈಡ್. ಯಾರಿಗಾದರೂ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಸೊ ಮೇ ಬಿ ನಾನು ಟೂರಿಂಗ್ ಅಥವಾ ಕ್ಯಾಂಪಿಂಗ್ ವಿಡಿಯೋಸ್ನ ಹಾಕಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಇವನ್ ಮಾನ್ಸೂನ್ ಸೀಸನ್ ಬರ್ತಾ ಇದೆ, ಸೊ ಮಾಡಬೇಕು. ಆಲ್ಮೋಸ್ಟ್ ನಿಮಗೆ ಟೂರಿಂಗ್ ಕಂಟೆಂಟೇ ಸಿಗುತ್ತೆ ಈ ಚಾನಲಲ್ಲಿ. ಚಾನಲ್ ನೇಮ್ ಒಂದು DR ಫಿಲ್ಮೆಕ್ಸ್ ಅಂತಿದೆ. ಇದು ಬಂದು ಫಸ್ಟ್ ಟ್ರಾವೆಲಿಂಗ್ ವಿಡಿಯೋ ಅಥವಾ ಒಂದು ಸುಮ್ಮನೆ ಸ್ಮಾಲ್ ನೈಟ್ ರೈಡ್ ಇದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗೆ ಯಾರಿಗಾದ್ರೂ ಶೇರ್ ಮಾಡಿ. ಆಲ್ಮೋಸ್ಟ್ ನಾನು ನೈಟ್ ರೈಡ್ ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ರೈಡ್ ಟ್ರೈ ಮಾಡ್ತೇನೆ. ತುಂಬಾ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಮ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಸೌತ್ ಪ್ಲೇಸಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಮಾನ್ಸೂನ್ ಟೈಮಲ್ಲಿ. ಸೊ ತುಂಬಾ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಐ ನೀಡ್ ಯುವರ್ ಸಪೋರ್ಟ್. ಸೊ ನಿಮ್ಮೊಟ್ಟಿಗೆ ಕೇಳ್ಕೊಳ್ತಿರೋದು ಒಂದೇ, ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಯುವರ್ ಒನ್ ಸಪೋರ್ಟ್ ಮೇಕ್ಸ್ ಮೀ ಸೋ ಮಚ್ ಆಫ್ ಹ್ಯಾಪಿನೆಸ್ and it gives me so much of happiness. It gives me the confidence to make more videos, guys. So I hope ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದೆ. ಇವತ್ತಿನ ವಿಡಿಯೋನ ಇಲ್ಲೇನೆ ಎಂಡ್ ಮಾಡೋಣ. ಸೇಮ್ ಇವಾಗ ಬಂದ ರೂಟಲ್ಲಿ ನಾನು ಹೋಗ್ತಿದ್ದೇನೆ, ಸೊ ವಾಪಸ್ ಕಂಟಿನ್ಯೂ ಮಾಡಕ್ಕೆ ಹೋಗಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಧನ್ಯವಾದ. So I think I need to follow the traffic rules. Oh my God, I'm the God. God is great. Ha ha ha.